ನಮಸ್ಕಾರ. ನಾನು ಡಾಕ್ಟರ್ ಮಲ್ಲಪ್ಪ, ತಹಸೀಲ್ದಾರ್ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಇವತ್ತು ಏನು ಏಪ್ರಿಲ್ 15ರಿಂದ ಮೇ 14ರವರೆಗೆ ಭಾರತ ಜನಗಣತಿ ಕಾರ್ಯ ನಡೀತಾ ಇದೆ. ಆ ಒಂದು ಜನಗಣತಿ ಕಾರ್ಯ ನಮ್ಮ ತಾಲೂಕಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಜನಗಣತಿ 2027ರ ಜನಗಣತಿಯ ಮೊದಲ ಫೇಸ್ ಏನೋ ಕುಟುಂಬ ಗಣತಿ ನಡೀತಾ ಇದೆ. ಆ ಒಂದು ಕುಟುಂಬ ಗಣತಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಸಕಲ ಸಿದ್ಧತೆ ಮಾಡಿಕೊಂಡು ಒಟ್ಟು ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ 304 ಗ್ರಾಮಗಳಿದ್ದು, ಆ 304 ಗ್ರಾಮಗಳಲ್ಲಿ ಟೋಟಲ್ 442 ಬ್ಲಾಕ್ಗಳಂತೇಳಿ ನಾವು ರಚನೆ ಮಾಡಿದ್ದೇವೆ. ಆ 442 ಬ್ಲಾಕ್ಗಳಿಗೆ ಒಟ್ಟು 319 ಎನ್ಯುಮರೇಟ್ಸನ್ನು ನಾವು ನೇಮಕ ಮಾಡಿಕೊಂಡು ಆ 319 ಎನ್ಯುಮರೇಟ್ಸ್ಗಳ ಮೇಲೆ ಸೂಪರ್ವಿಷನನ್ನು ಮಾಡಲಿಕ್ಕೆ ಒಂದು ಗಣತಿ ಮೇಲ್ವಿಚಾರಕರನ್ನು ಕೂಡ ಒಂದು ಸೈನ್ಸಸ್ ಸೂಪರ್ವೈಸರ್ಸ್ ಕೂಡ 52 ಜನರನ್ನು ನೇಮಕ ಮಾಡಿದ್ದೇವೆ. ಈ ಒಂದು ಗಣತಿ ಕಾರ್ಯಕ್ಕೆ ಅಗತ್ಯ ಇರುವಂಥ ಎಲ್ಲ ಸಿಬ್ಬಂದಿಗಳನ್ನು ನಮ್ಮ ತಾಲೂಕು ಆಡಳಿತದಿಂದ ಸಕಾಲದಲ್ಲಿ ಒದಗಿಸಿ ಮತ್ತು ತರಬೇತಿ ಕಾರ್ಯವನ್ನು ಕೂಡ ಭಾಳ ಉತ್ತಮವಾಗಿ ಒಂದು ಫೀಲ್ಡಲ್ಲಿ ಯಾವುದೇ ಒಂದು ತೊಂದರೆ ಎದುರಿಸಲಾರದಂಗೆ ಆ ಒಂದು ಜನಗಣತಿಗೋಸ್ಕರ ತಂತ್ರಾಂಶದ ಮೂಲಕ ಆ್ಯಪ್ ಮೂಲಕ ಒಂದು ಜನಗಣತಿ ನಡೀತಾ ಇದೆ. ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ನಮ್ಮ ಗಣತಿದಾರರಿಗೆ ನೀಡಲಿಕ್ಕೆ ತಾಲೂಕು ಆಡಳಿತ ವತಿಯಿಂದ ಒಂದು 2-3 ದಿನಗಳ ಕಾಲ ಈ ಒಂದು ತರಬೇತಿ ಕಾರ್ಯವನ್ನು ಹಮ್ಮಿಕೊಂಡು, ಆ ತರಬೇತಿಯಂತೆ ನಮ್ಮ ಒಂದು ಎನ್ಯುಮರೇಟರ್ಸು ಏಪ್ರಿಲ್ 15ರಿಂದ ಜನಗಳ ಮನೆ ಬಾಗಿಲಿಗೆ ಬರ್ತಾರೆ. ಹಾಗಾಗಿ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ, ನಮ್ಮ ಒಂದು ಅಧಿಕೃತವಾಗಿ ಭಾರತ ಸರ್ಕಾರದಿಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಜನಗಣತಿಯ ಒಂದು ಕಾರ್ಯಕ್ಕೆ ತಮ್ಮ ಮನೆಗಳಿಗೆ ಬಂದಾಗ ಇದು ಮೊದಲ ಹಂತದಲ್ಲಿ ನಾವು ಓನ್ಲಿ ಕುಟುಂಬದ ಮಾಹಿತಿಯನ್ನು ತಗೊಳ್ತೀವಿ. ಆ ಕುಟುಂಬ ಮತ್ತು ಮನೆಯ ಮಾಹಿತಿಯನ್ನು ತಗೋತೀವಿ. ಆ ಮನೆಯ ಮಾಹಿತಿಗೆ ಸಂಬಂಧಪಟ್ಟಂತೆ 33 ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಆ 33 ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಯನ್ನು ನೀವು ಯಾವುದೇ ಭಯವಿಲ್ಲಾರದೆ ಕೊಡಬೇಕು. ತಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಅದು ಲೀಕ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಆ್ಯಪ್ ಮೂಲಕ ಇದು ತರಬೇತಿ ನಡೀತಾ ಇರೋದರಿಂದ ತಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನದಲ್ಲಿ ಅದು ಸೇವ್ ಆಗ್ತದೆ. ಯಾವುದೇ ಸಾರ್ವಜನಿಕರಲ್ಲಿ ಗೊಂದಲ ಬೇಡ. ನಮ್ಮ ಒಂದು ಜನಗಣತಿಯ ಕಾರ್ಯಕ್ಕೆ ಬರುವಂಥ ನಮ್ಮ ಶಿಕ್ಷಕರುಗಳಿಗೆ, ಜನಗಣತಿದಾರರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಸಕಾಲದಲ್ಲಿ ನಮ್ಮ ಒಂದು ಗಣತಿ ಕಾರ್ಯವನ್ನು ಮುಗಿಸ್ಲಿಕ್ಕೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ತಾಲೂಕು ಆಡಳಿತದಿಂದ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು.